ಸರ್ ನಮಸ್ಕಾರ ಸರ್. ಸಿನಿಮಾ ಚೀತು ಶೂಟಿಂಗ್ ನಡೀತಾ ಇದೆ, ಯಾವ ಹಂತದಲ್ಲಿದೆ, ಏನು ಕತೆ ಇದು? ಸರ್ ಒಂದು ಲಾಸ್ಟ್ ಫೈಟ್ ಪೆಂಡಿಂಗ್ ಇತ್ತು, ಇವತ್ತು ಮುಗಿಸ್ತಾ ಇದ್ದೀವಿ. ಇದಾಗ್ತಿದ್ದಂಗೆ ಒಂದು ಸಾಂಗ್ ಇದೆ, ಇಂಟ್ರೊಡಕ್ಷನ್ ಸಾಂಗ್, ಅದು ಉಪೇಂದ್ರ ಸರ್ಕಲ್ ಆಡಿಸ್ತಾ ಇದ್ದೀವಿ. ಆ ಸಾಂಗ್ ಆದರೆ ಆಲ್ಮೋಸ್ಟ್ ಕಂಪ್ಲೀಟ್ ಅದಕ್ಕೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ವಲ್ಪ ಬ್ಯಾಲೆನ್ಸ್ ಇರುತ್ತೆ. ಅದೇ ಆಲ್ಮೋಸ್ಟ್. ಯಾವಾಗ ಶುರುವಾಗಿ ಸರ್? ಎಲ್ಲ ಚಿಕ್ಕದಾಗಿ ಓದಿದ್ದು ನಾವು ಅಷ್ಟೇ. ಹಾಂ, ಹೌದೌದು. ಇದು ಒಂದು 2 years ಬ್ಯಾಕ್ ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ಅದು ಸ್ಟಾಪ್ ಆಗಿಬಿಡುತ್ತೆ. ಮತ್ತೆ ಹೊಸದಾಗೆಲ್ಲ ಮಾಡಿ ಎಲ್ಲ ಹೊಸ ಥರನೇ ಮಾಡ್ತಾ ಇದೀವಿ ಎಲ್ಲ. ಈಗ ಈ ಮುಂಚೆ ಯಾವ ಏನು ಕೆಲಸ ಮಾಡಿದ್ದು ಸರ್? ಫಸ್ಟ್ ಅಟೆಂಪ್ಟ್ ಸರ್ ನಿಮ್ಮದು ಸಿನಿಮಾ ಪ್ರೊಡಕ್ಷನ್? ಇದಕ್ಕಿಂತ ಮುಂಚೆ ನಾನು ಕಮರೋಟು ಚೆಕ್ ಪೋಸ್ಟ್ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ನೀವು ನೋಡಿರ್ತೀರ, ಒಂದು ಹಾರರ್ ಸಿನಿಮಾ ಅದು. ಅದಾದಮೇಲೆ ಇದು ನನ್ನ 2ನೇ ಸಿನಿಮಾ. ಇದು ಸಿನಿಮಾ ನಿರ್ಮಾಣದ ಪ್ಯಾಷನ್ ಬಂದಿದ್ದು ಹೆಂಗೆ ಸರ್? ಸಿನಿಮಾ ಪ್ಯಾಷನ್ ಅಂದರೆ ಆಬ್ವಿಯಸ್ಲಿ ಪ್ರತಿಯೊಬ್ಬರಿಗೂ ಒಂದು ಆರ್ಟಿಸ್ಟ್ ಆಗಬೇಕಂತನೋ ಡೈರೆಕ್ಟರ್ ಆಗಬೇಕಂತನೋ ಏನೋ ಒಂದು ಪ್ಯಾಷನ್ ಇದ್ದೇ ಇರುತ್ತೆ ನಮ್ಮ ಕಾಲೇಜ್ ದಿನಗಳಲ್ಲಿ. ಆ ಥರನೇ ಆರ್ಟಿಸ್ಟ್ ಆಗಬೇಕು ಅನ್ನೋ ಪ್ಯಾಷನ್ ಇತ್ತು. ಅದಾದಮೇಲೆ ಫ್ಯಾಮಿಲಿ ಅದು ಇದು ಅಂತ ಬಂದು ಈಗ ಸದ್ಯಕ್ಕೆ ಅಷ್ಟೆಲ್ಲ ಟೈಮ್ ಕೊಡೋದಕ್ಕಾಗಲ್ಲ. ಏನೋ ಒಂದು ಸಿನಿಮಾ ಕೆಲಸ ಮಾಡಬೇಕು, ಒಂದು ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಇಂಡಸ್ಟ್ರಿಗೆ ಅಂತ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ದು. ಸೊ ಮೊದಲನೇ ಸಿನಿಮಾ ಅನ್ನೋದು ಕಮರೋಟು ಚೆಕ್ ಪೋಸ್ಟ್ ಅಂದ್ಬಿಟ್ಟು, ಇದು ನನ್ನ 2ನೇ ಸಿನಿಮಾ. ಲವ್ಲಿ ಸರ್. ಯಾವಾಗ ಬರಬೇಕು ಅಂತ ಅನ್ಕೊಂಡಿದ್ದೀರಿ? ಈಗ ಸದ್ಯಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳಿದೆ, ನಿಮಗೆ ಗೊತ್ತು ಡಿಸೆಂಬರಲ್ಲಿ ಎಷ್ಟು ಸಿನಿಮಾಗಳಿದೆ ಅಂತ. ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಎಸ್ ಸರ್. ಯಾರು ಇದ್ದಾರೆ ಒಂಚೂರು ಸಿನಿಮಾದ ಬಗ್ಗೆ ಒಂಚೂರು ಹಿನ್ನೆಲೆ? ಖಂಡಿತ. ಈ ಸಿನಿಮಾ ನಾಯಕ ನಟ ಬಂದು ಸನತ್ ಅಂತ, ನನ್ನ ಗೆಳೆಯ. ಇದಕ್ಕಿಂತ ಮುಂಚೆ ಕಮರೋಟು ಚೆಕ್ ಪೋಸ್ಟ್ ಅಂತ ಏನು ನಾನೇ ನಿರ್ಮಾಣ ಮಾಡಿದಂಥ ಸಿನಿಮಾ, ಅದರ ನಾಯಕ ನಟ. ಜೊತೆಗೆ ನಮ್ಮ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ತುಕಾಲಿ ಸಂತು, ನಮ್ಮ ಸಲ್ಮಾನ್ ಈಗಷ್ಟೇ ಕಾಂತಾರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಮಹಾಂತೇಶ್ ಮಾರ್ಕ್ ಸಿನಿಮಾ ಮುಗಿಸಿದ್ದಾರೆ ಈಗಷ್ಟೇ, ಮಹಾಂತೇಶ್ ಅವ್ರು ಇರ್ಬೋದು. ಹೀರೋಯಿನ್ ಹೊಸ ಹುಡುಗಿ, ಹೊಸ ಪರಿಚಯ ಮಾಡ್ತಿದ್ದೆ, ವಿರಾನಿಕಾ ಅಂದ್ಬಿಟ್ಟು. ಜೊತೆಗೆ ವಿಲನ್ ಕೂಡ ಗಿರೀಶ್ ಅಂದ್ಬಿಟ್ಟು ಹೊಸ ಹುಡುಗ, ಹೊಸ ಪ್ರತಿಭೆ, ರಂಗಭೂಮಿ ಕಲಾವಿದರು. ಸೊ ಹೀಗೆ ಹೊಸಬ್ರದೇ ಒಂದು ದಂಡು ಇಟ್ಕೊಂಡು ಸಿನಿಮಾನ ಮಾಡ್ತಾ ಇದ್ದೀವಿ.